ಅದಕ್ಕೆ ಅದಾದಮೇಲೆ ಏನಾಗುತ್ತೆ, ಸಾಮಾನ್ಯವಾಗಿ ಇಂಥ ಪ್ರಕರಣಗಳಲ್ಲಿ ಯಾವುದೇ ಬೇಲ್ಗೆ ಯಾರೂ ಈ ಪ್ರಕ್ರಿಯೆಗೆ ಹೋಗಲ್ರು. ಯಾಕೆಂದರೆ ಮ್ಯಾಜಿಸ್ಟ್ರೇಟ್ ಕಸ್ಟಡಿನಲ್ಲಿ ಇರೋದ್ರಿಂದ ಇವಾಗ ಮ್ಯಾಜಿಸ್ಟ್ರೇಟ್ ಮುಂದೆನೇ ಹೋಗ್ಬೇಕು. ಇವಾಗ ಸೆಷನ್ಸ್ ಕೋರ್ಟ್ಗೆ ಹೋಗೋಕ್ಕಾಗಲ್ಲ, ಮ್ಯಾಜಿಸ್ಟ್ರೇಟ್ ಮುಂದೆ ಹಾಕಬೇಕು ಬೇಲ್ಗೆ. ಅವ್ರು ರಿಜೆಕ್ಟ್ ಮಾಡ್ತಾರೆ, ಯಾಕೆಂದರೆ ಅವ್ರಿಗೆ ಅಧಿಕಾರ ಇರಲ್ಲ. ಯಾಕೆಂದರೆ ಅದು ಕಮಿಟಲ್ ಆಗಬೇಕು. ಯಾವಾಗ ಅವ್ರು ಚಾರ್ಜ್ ಶೀಟ್ ಹಾಕ್ತಾರೋ ಆ ತಕ್ಷಣ ಏನು ಮಾಡ್ತಾರೆ, ಅದನ್ನ ಸೆಷನ್ಸ್ ಕೋರ್ಟಿಗೆ ಕಮಿಟಲ್ ಮಾಡ್ತಾರೆ. ಪೂರ್ತಿ ಕೇಸ್ ಫೈಲು ಮತ್ತು ಅಲಾಂಗ್ ವಿತ್ ಎಲ್ಲ ಪ್ರಾಪರ್ಟಿ ಒಂದು ಕೋರ್ಟ್ ಕೊಟ್ಟೋಗ್ಬಿಡುತ್ತೆ, ಸೆಷನ್ಸ್ ಕೋರ್ಟ್ಗೆ. ಅಲ್ಲಿ ಪ್ರೊಸೀಡಿಂಗ್ ಸ್ಟಾರ್ಟ್ ಆಗುತ್ತೆ, ಎಲ್ಲಿ ಸೆಷನ್ಸ್ ಕೋರ್ಟ್ ಒಳಗಡೆ. ಆ ಕಾರಣಕ್ಕೋಸ್ಕರನೇ ಅವರು ಇನ್ನು ಇಲ್ಲಿ ಹಾಕಿ ಮತ್ತು ಅಲ್ಲಿಗೆ ರಿಜೆಕ್ಟ್. ನನ್ನ ಲೆಕ್ಕದಲ್ಲಿ ಅದು ಯಾರು ಆ ತಪ್ಪು ಮಾಡಲ್ಲ. ಇಷ್ಟು ಇನಿಷಿಯಲ್ ಸ್ಟೇಜ್ ಒಳಗಡೆ ಬೇಲ್ ಅಪ್ಲಿಕೇಶನ್ ಆಗ್ತಕ್ಕಂಥದ್ದು, ಹಾಕಿ ಅದನ್ನ ರಿಜೆಕ್ಟ್ ಮಾಡಿಸ್ಕೊಳ್ಳುವಂಥದ್ದು ಇದೆಲ್ಲ ಭಾಳ ರಾಜ್ಯದ ಗಮನ ಸೆಳೆದಿರ್ತಕ್ಕಂಥ ಪ್ರಕರಣ. ಆದ್ದರಿಂದ ನನ್ನ ಲೆಕ್ಕದ ಈ ಥರ ಬಾಲಿಶವಾಗಿ ಯಾರೂ ಅದನ್ನು ಯೋಚನೆ ಮಾಡಲ್ಲ ಅಂತ ನಂಗೆ ಅನ್ನಿಸ್ತದೆ. ಅದಾದಮೇಲೆ ಚಾರ್ಜ್ ಶೀಟ್ ಹಾಕಿದ್ಮೇಲೆ ಅವ್ರಿಗೆ ದೇ ಹ್ಯಾವ್ ಗಾಟ್ ಆಲ್ ದ ರೈಟ್ಸ್ ಟು ಫೈಲ್ ಒಂದು ಅಪ್ಲಿಕೇಶನ್ ಬೇಲಿಗೆ ಹಾಕೋದಕ್ಕೆ ಎಲಿಜಿಬಿಲಿಟಿ ಬರುತ್ತೆ. ಆವಾಗ ಎಲ್ಲ ಏನು ಚಾರ್ಜ್ ಶೀಟಲ್ಲಿ ಹಾಕಿರ್ತಾರೋ ಅದರಲ್ಲಿ ಏನಾದರೂ ಅಕಸ್ಮಾತ್ ಏನಾದರೂ ನಮ್ಮಲ್ಲೇನು ಲಕುನಗಳಿದ್ದು, ಆಮೇಲೆ ಇನ್ನೇನೇನೆಲ್ಲ ಅದನ್ನ ಪತ್ತೆ ಮಾಡಿ ಅವರು ನಮಗಿಂಥ ಗ್ರೌಂಡ್ ಒಳಗಡೆ ನಮ್ಗೆ ಕೊಡಬೇಕು ನೀವು ಬೇಲ್ನ, ಈ ಥರ ಇದೆ, ಇಷ್ಟೊಂದು ಜನ ಇದ್ದಾರೆ ಟೋಟಲಿ, ಇದು ಒಂದು ರೈಟಿಂಗ್ ಕೇಸ್, ಇದು ಅಂದರೆ ಅವ್ರದ್ದೇ ಆದಂಥ ವಾದಗಳನ್ನ ಮಂಡಿಸ್ತಾರೆ. ಇದು ಇಂಟೆನ್ಷನ್ ಇಲ್ಲ, ಕರ್ಕೊಬಂದು ಎದುರಿಸಿ ಮಾಡುವಂಥದ್ದು ಆಗಿತ್ತಾಗಿದ್ದು, ಅಚಾನಕ್ಕಾಗಿ ಏನೋ ಆಗಿಬಿಟ್ಟಿದೆ ಅನ್ನುವಂಥ ಒಬ್ಬೊಬ್ಬರೇ ಒಂದೊಂದು ಹಲವಾರು ಅಡ್ವೊಕೇಟ್ಗಳದ್ರೊಳಗಡೆ ಬರ್ತಾರೆ. ಯಾಕೆಂದರೆ ಒಬ್ಬರೇ ಅಡ್ವೊಕೇಟು 17 ಜನ ಆರೋಪಿಗಳಿಗೂ ಇರಲ್ರು, ಹಲವಾರು ಜನ ಬರ್ತಾರೆ. ಫುಲ್ ಇಡೀ ಕೋರ್ಟ್ ಬಂದು ನಿಂತ್ಕೊಳ್ಳುವಂಥದ್ದು ಇರ್ತದೆ ಪ್ರತಿ ದಿವಸ. ಹಾಗೆ ಒಂದು ಅಪ್ಲಿಕೇಶನ್ಗಳಾಗ್ತಾರೆ. ಯಾರು A1 A2 ಅನ್ನುವಂಥವ್ರಿಗೆ ಯಾರಾದರೂ ಭಾಳ ಇಂಪಾರ್ಟೆಂಟ್ ಅಡ್ವೊಕೇಟ್ಗಳು ಬೇಲ್ ಅಪ್ಲಿಕೇಶನ್ ಆಗ್ತಕ್ಕಂಥದ್ದು ಆದಾಗ ಸೆಷನ್ಸ್ ಕೋರ್ಟ್ ಮೇ ಗ್ರ್ಯಾಂಟ್ ಆರ್ ಮೇ ನಾಟ್ ಗ್ರ್ಯಾಂಟ್. ನನ್ನ ಲೆಕ್ಕದಲ್ಲಿ ಭಾಳ ಇದು ತುಂಬ ಚೆನ್ನಾಗಿ ಇನ್ವೆಸ್ಟಿಗೇಷನ್ ಮಾಡಿದ್ದಾರೆ ಅಂತ ಅನ್ನುವಂಥದ್ದು ನಾವು ಕೇಳ್ತಾ ಇರುವಂಥದ್ದು ಮತ್ತು ನೋಡ್ತಾ ಇರುವಂಥದ್ದು ಆದಾಗ, ಆಮೇಲೆ ಇದರಲ್ಲಿ ತುಂಬ ಸೀನಿಯರ್ ಆಫೀಸರ್ಗಳು ಇದರೊಳಗಡೆ ತುಂಬ ಗೈಡ್ ಮಾಡಿದ್ದಾರೆ, ಅವರೂ ಸಹ ಆ ಕೇಸ್ಗೆ ತುಂಬ ತೊಡಗಿಸ್ಕೊಂಡಿದ್ದಾರೆ ಅಂತ ಅನ್ನುವಂಥದ್ದು ಆದಾಗ ಏನಾಗುತ್ತೆ, ಅದು ತುಂಬ ಚೆನ್ನಾಗಿರುತ್ತೆ ಕೇಸು. ಆ ಕಾರಣಕ್ಕೆ ಸೆಷನ್ಸ್ ಕೋರ್ಟ್ಗಳಲ್ಲಿ ಬೇಲ್ ಸಿಗ್ತಕ್ಕಂಥದ್ದಕ್ಕೆ ಕಷ್ಟ ಆಗ್ತದೆ. ನ್ಯೂಸ್ ಫಸ್ಟ್, ನಿರ್ಭೀತಿಯಿಂದ ನಿಮ್ಮ ಪರವಾಗಿ.